ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಶೇಂಗಾ ಉಂಡೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ನೋಡಿ, ನಾನು ಅರ್ಧ ಕೆ ಜಿಯಷ್ಟು ಶೇಂಗಾ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಅಂದರೆ ನಿಮ್ಮ ಚಾಯ್ಸ್ ಇದು. ಅಂದರೆ ದಪ್ಪ ಬೇಕಂದರೆ ಕಾಳು ದಪ್ಪ ರುಬ್ಕೊಳ್ಳಿ, ಇಲ್ಲ ನಮಗೆ ಮೀಡಿಯಮ್ಮಾಗಿದ್ದರೆ ಸಾಕು ಅಂತ ಹೇಳಿದರೆ ಮೀಡಿಯಮ್ ಆಗಾದರೂ ರುಬ್ಕೋಬೋದು. ನೋಡಿ, ನಾನು ಮೀಡಿಯಮ್ಮಲ್ಲಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡಾದಮೇಲೆ ಒಣ ಕೊಬ್ಬರಿ ಬರುತ್ತೆ ಗೊತ್ತಾ, ಕೊಬ್ಬರಿ ಬಟ್ಲುಗಳು, ಅದು 3 ಬಟ್ಲುಗಳ್ನ ನಾನು ತುರಿದು ಹಾಕ್ಕೊಂಡಿದ್ದೀನಿ. ಅಂದರೆ ಕೊಬ್ಬರಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಲ್ವ, ಅದಕ್ಕೆ ಒಣ ಕೊಬ್ಬರಿನ ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಪೌಡರು ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ನು ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಆವಾಗಿನ ಕಾಲದಲ್ಲಿ, ಅಂದರೆ ಇವಾಗ್ಲೂ ಮಾಡೋರು ಮಾಡ್ತಾರೆ. ಅಂದರೆ ಮಿಕ್ಸಿಲಿ ಅಷ್ಟು ಚೆನ್ನಾಗಿ ಬರಲ್ಲ, ನೀಟಾಗಿ ಬರಲ್ಲ ಅಂತ ಹೇಳಿ ದುಂಡಿಲಿ ತಿರುಗ್ಕೊಂಡು ಮಾಡ್ತಾರೆ. ಬಟ್ ಹಳ್ಳಿಗಳಲ್ಲಿ ಆ ಥರ ಎಲ್ಲ ಮಾಡ್ಕೋಬೋದು. ನಮಗೆಲ್ಲ ಇಲ್ಲಿ ಸಿಟಿಯಲ್ಲಿ ಆದರೆ ಮಿಕ್ಸಿಲೇ ಹಾಕ್ಕೋಬೇಕಾಗುತ್ತೆ ಶೇಂಗಾನ. ಬೆಲ್ಲನ ನಾನು ಫಸ್ಟು ಕುದಿಸ್ಕೊಂಡು, ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ಅದನ್ನು ಸೋಸ್ಕೊಂಡು ಪಾಕ ಮಾಡೋಕ್ಕೆ ಇಟ್ಟಿದ್ದೆ. ಪಾಕ ಬಂದಿದೆ ನೋಡಿ. ಮತ್ತು ಎಷ್ಟು ಬೇಕಷ್ಟು ಹಾಕ್ಕೊಂಡು ಎಲ್ಲನೂ ಫಸ್ಟಿಗೆ ಹಾಕ್ಕೋಬೇಡಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪನೇ ಕಟ್ಕೊಂಡು ನೆಕ್ಸ್ಟ್ ಬೇಕಾದರೆ ಮತ್ತೆ ನಾವು ಹಾಕ್ಕೋಬೋದು. ಆ ಥರ ಮಾಡ್ಕೊಳ್ಳಿ. ಆಮೇಲೆ ಹುಷಾರು, ತುಂಬ ಬಿಸಿ ಇರುತ್ತೆ. ನೋಡಿ, ನಾನು ಈ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ಅವ್ರದ್ದೇ ಆದ ಮೆಥಡ್ ಇರುತ್ತೆ ಯಾವ ಥರ ಮಾಡಬೇಕು ಅಂತ. ಅಂದರೆ ಮುಂಚೆಯಿಂದ ಮಾಡ್ಕೊಂಡು ಬಂದಿರ್ತಾರೆ ಅಲ್ವಾ. ನಮ್ಮಮ್ಮ ಹೇಗೆ ಮಾಡ್ತಾರೋ ಆ ಥರ ನಾನು ಇದು ಉಂಡೆ ಕಟ್ಟೋದು ಈ ಥರ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮಮ್ಮ ಇದೇ ಮೆಥಡಲ್ಲಿ ಮಾಡ್ತಾ ಇರೋರು, ನಾನು ನೋಡಿ ಕಲ್ತಿರೋದು. ತುಂಬ ಚೆನ್ನಾಗಿ ಬಂದಿದೆ ಉಂಡೆಗಳು. ಮತ್ತು ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದರು ನನಗೆ ತುಂಬ. ನೋಡಿ, ಅವರು ನಾನು ಸೇರಿಕೊಂಡು ಉಂಡೆ ಕಟ್ತಾಯಿದ್ದೀವಿ. ಮತ್ತು ನನ್ನ ಮಗನೂ ಬಂದ, ನಾನು ಕಟ್ತೀನಿ ಮಮ್ಮಿ ಅಂತ ಹೇಳಿ ಅವನು ಕಟ್ತಾ ಇದ್ದಾನೆ ಉಂಡೆ. ಸ್ವಲ್ಪ ಅವನಿಗೆ ಬಿಸಿ ಇತ್ತಲ್ವ, ಸ್ವಲ್ಪನೇ ಕೊಟ್ಟು ಕಟ್ಟಿಸ್ತಾ ಇದ್ವಿ ಅವನಿಗೂ ಕಟ್ಟಲಿ ಅಂತ ಹೇಳಿ. ಮತ್ತು ತುಂಬ ಚೆನ್ನಾಗಿ ಬಂದಿದೆ ಉಂಡೆ. ಆಮೇಲೆ ಪಾಕನೂ ಅಷ್ಟೇ ಕರೆಕ್ಟಾಗಿ ಬಂದಿತ್ತು. ಆ್ಯಕ್ಚುಲಿ ಪಂಚಮಿ ಹಬ್ಬದಲ್ಲಿ, ಅಂದರೆ ಉಂಡೆ ಹಬ್ಬದಲ್ಲಿ ನಾವು ಆಲ್ರೆಡಿ ಉಂಡೆ ಕಟ್ಟಿದ್ವಿ. ಅದು ಮುಗ್ದೋಗಿತ್ತು, ಖಾಲಿಯಾಗಿತ್ತು. ಮತ್ತೆ ಬೇಕು ನನಗೆ ಅಂತ ಹೇಳಿ ನನ್ನ ಮಗ ಡೈಲಿ ಕೇಳ್ತಾ ಇದ್ದ. ನಂಗೆ ಅದು ತುಂಬ ಇಷ್ಟ ಆಯಿತು, ಕೊಡು ಅಂತ ಹೇಳಿ ಕೇಳ್ತಾ ಇದ್ದ. ಅದಕ್ಕೋಸ್ಕರ ಮತ್ತೆ ಒಂದು ಸಲ ಕಟ್ತಾಯಿದ್ದೀವಿ. ನೋಡಿ, ಪಾಕ ಉಳಿದಿತ್ತು ಅಂತ ಹೇಳಿ ಇನ್ನು ಸ್ವಲ್ಪ ಕಡಲೆ ಉಂಡೆ ಕಟ್ಟೋಣ ಅಂತ ಹೇಳಿ ಕಟ್ತಾಯಿದ್ದೀವಿ. ಮನೇಲೇ ಸ್ವಲ್ಪ ಕಡಲೆ ಹಿಟ್ಟು ಮಾಡಿಟ್ಕೊಂಡಿದ್ದೆ, ಅದೇ ಇತ್ತು, ಅದನ್ನೇ ಹಾಕಿ ಕಟ್ತಾಯಿದ್ದೀವಿ. ಇದು ಕಡಲೆ ಹಿಟ್ಟು ಬೇಗ ಪಾಕ ಹಿಡಿಯೋದಿಲ್ಲ, ತುಂಬ ಬಾಡಿಸ್ಬೇಕು. ನೋಡಿ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಕಡಲೆ ಉಂಡೆ ಒಂದು 8-10 ಆಗಿರ್ಬೋದು ಅಷ್ಟಕ್ಕೆ ಮಾಡಿದ್ವಿ. ಅಂದರೆ ಪಾನಕ ಉಳಿತು ಅಂತಂದೇಳಿ ಕಡಲೆ ಉಂಡೆ ಮಾಡಿದ್ದು. ಆ್ಯಕ್ಚುಲಿ ಶೇಂಗಾ ಉಂಡೆ ಮಾಡಬೇಕಂತಾನೆ ಪಾನಕ ಮಾಡ್ಕೊಂಡಿದ್ದು, ಎಕ್ಸ್ಟ್ರಾ ಉಳಿತಲ್ಲ ಅಂತ ಹೇಳಿ ಕಡಲೆ ಉಂಡೆನೂ ಮಾಡ್ಕೊಂಡ್ವಿ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಉಂಡೆಗಳು ಅಂತ. ಅಂದರೆ ಒಂದೇ ಸೈಜ್ ಇಲ್ಲ, ಅಂದರೆ ನನ್ನ ಹಸ್ಬೆಂಡು ನಾನು ಇಬ್ಬರು ಸೇರಿ ಕಟ್ಟಿರೋದಲ್ವ, ಅವರೊಂದು ಸೈಜ್ ಕಟ್ಟಿದ್ದಾರೆ, ನಾನೊಂದು ಸೈಜ್ ಕಟ್ಟಿದ್ದೀನಿ. ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ. ಮತ್ತು ಶೇಂಗಾನು ತಿನ್ನಬೇಕಾದ್ರೆ ಬಾಯಿಗೆ ಕರ ಅಂತ ಸಿಗುತ್ತೆ. ಈ ಮೆಥಡಲ್ಲಿ ಮಾಡಿದರೆ ನೀವು ಒಂದು ಸಲ ಟ್ರೈ ಮಾಡಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.